ಕ್ಲೀನಾಗಿಲ್ಲ ಗಾಡಿ ಚಾಲೂ ಮಾಡತ್ತೀನಿ ಕೊಡ್ ತೊಗೊಂಡು ಇಲ್ಲ ನಾ ಪುಕ್ಸಡ್ ತಗೊಂಡು ಸೊ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಇವತ್ತಿನ ವಿಡಿಯೋದಾಗ ನಾನು ವ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ. ಇವತ್ತಿನ ವ್ಲಾಗ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡೀನಿ. ಸೊ ಬರ್ರಿ ಈಗ ಜಳಗ ಮಾಡಿ ಎಲ್ಲ ಫ್ರೆಶ್ ಆಗಿದ್ದೆ. ಈ ಬೀಗುಡಿಗೆ ಹೊಂಟೀನಿ. ಬರ್ರಿ ಈ ಸೀದಾ ಇಲ್ಲಿಂದ ಬೀಗುಡಿಗೆ ದರ್ಶನ ಮಾಡ್ಕೊಂಡು ಆ ಕಡೆಯಿಂದ ಕೆಂಬಾಗಿ ಹೋಗೋ ಪ್ಲ್ಯಾನ್ ಅದ. ಓದ್ತೀನೆಲ್ಲ ಗೊತ್ತಿಲ್ಲ. ಸೊ ಬರ್ರಿ ಈ ಸದ್ ಬೀಗುಡಿಗೆ ತರಲೆ ಮಾರಿ ನೀನೊಂತರ ಸುಕುಮಾರಿ ಶುರುವಾಗಿದೆ ಪ್ರೀತಿ ಲಗೋರಿ ಮರೆತೋಗಿದೆ ಮನೆದಾರಿ ಬಾ ತೋರಿಸು ದಯ ತೋರಿ ನಿನಗೆಂದು ನಾನು ಆಭಾರಿ ನಿನಗೆಂದೇ ಬರೆದ ಕಾಗದ ನಿನ ಕೈ. ಕ್ಲೀನಾಗಿಲ್ಲ ಗಾಡಿ ಚಾಲೂ ಮಾಡತ್ತೀನಿ. ಸೊ ಬರ್ರಿ ದರ್ಶನ ಮಾಡ್ಕೊಂಡಿದ್ದಾಗೆಲ್ಲ ಇಲ್ಲಿಂದ ಶಿವಮೊಗ್ಗನಾಗ ಕೆಂಬಾಗಿ ಹೋಗೋದು ಕ್ಯಾನ್ಸಲ್ ಆಗಿದೆ. ಅದು ಅಂದರೆ ನನಗೆ ಮನಸ್ಸಲ್ಲಿ ಹೋಗೋದು ಹುಡುಗ ಹೋಗಿ ಕರ್ಕೊಂಡು ಹೋಗ್ತಾನೆ ಅಂತ ಅಣ್ಣ. ಹಂಗೆ ಆಗಿ ಹೇಳ್ಬಿಡು ಅಣ್ಣ. ಎರಡೆರಡು ದರ್ಶನ ಅದು ನನಗೆ ಎರಡೆರಡು ದರ್ಶನ ಅದು ಬರ್ದಣ್ಣ. ಅರೆ ಶಿಕ್ಷೆ ಶಿವಮೊಗ್ಗನಾಗೆ ಇಲ್ಲಿಂದ ಹೋಗಿ ಜಸ್ಟ್ ಹೋಗಿ ರೀಚ್ ಗೈಸ್. ಇಲ್ಲಿಂದ ಸೀದಾ ನಾಷ್ಟ ಬಂಡಿ ಬಂಡಿ ಅಂತ ಹೇಳ್ಬೋದು ನನಗೆ. ಗೋಕಿ ಫೇಶಿಯಲ್ ಹೋಟೆಲ್ ಮಧ್ಯಾಹ್ನಗಳು ಐತಿ. ಅಜ್ಜಾನಗಳು ಸರಿ ಸೀದಾ ಹೋಟೆಲ್ಗೆ ಹೋಗೋಣ ಸಿಗ್ತೇನೆ. ಬರ್ರಿ ಈ ಲೋಕಲ್ಗೆ ಒಬ್ಬ ಬರ್ತಾನ ಹೊರಗೆ ನಾಷ್ಟ ಮಾಡೋದು ದೋಸ್ತ್. ಬರ್ರಿ ನಾಷ್ಟ ಇಷ್ಟು ಆರ್ಡ್ರ್ ಕೊಟ್ಟು ಸಿಗ್ತೇವೆ ನಮಗೆ. ಸೊ ಹೀಗೆ ನಾಷ್ಟ ಆರ್ಡ್ರ್ ಮಾಡಿದ್ದು ಬಂದಿದೆ ಇದು. ಸೊ ಮೊಸರು ತಗೊಂಡು ನಮ್ಮ ಹುಡುಗ ಫೋನ ಚರದ ಸೇದಿನ ಬರಲಿ. ನಾವು ಕೆಂಬಾಯಿಗೆ ಸಾರಿ ಹೋಗಿ ಹುಡುಗ ಬಂದ ಸಿಗ್ತೇನೆ. ಅವ್ರ ಅಂಗಡಿಗಳು ಬೇರೆ ನಾವು ಅಲ್ಲೋ ಇದು ಅರ್ಧ ಕಿಲೋಮೀಟ್ರ್ ಆಗಲ್ಲ ಬರೋಕೆ. ಅರ್ಧ ತಾಸು ಮಾಡಿ ನಾವು ಅದ ಗಾಡಿ ತೊಗೊಂಡು 2 ನಿಮಿಷದಾಗ ಬರೋ ಅರ್ಧ ತಾಸ್ನಾಗ ಬಂದ ನಾವು. ಬರೀ ಎದ್ದಾನ ಸೀದಾ ಇಲ್ಲಿಗೆ ನಾಷ್ಟ ಮಾಡೋ ಬಂದ ನಾವು. ಅಲ್ಲಿ ಭೀ ದಿಕ್ಕಿಲ್ಲ ಅಂತ ಸೀದಾ ಬಂದು ಈಗ ಆಗುಂತ ನಾವು ఎందుకు నీకు వేస్ట్ పట్టుకొచ్చి ಈ ಕಡೆ ಕಾಲಲ್ಲಿ ಬ್ರೇಕ್ ತುಳಿಬೇಕು ಆಯ್ತಾ. ಕಾಲಲ್ಲಿ ಬ್ರೇಕ್ ತುಳಿದು ಕೈಯಲ್ಲಿ ಕ್ಲಚ್ ಹಿಡಿಬೇಕು. ಯಾವ್ಲಾಗೆ ಓ ಸಾಚಿದ್ನ ಬಿಡುವೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವಂತನ ನೋಡಿದ್ರೆ ಸರು. ಹೋಗಿ ಏನು ರೋಡ್ ರೋಡ್ ಬಂದು ಬರಲ್ಲ ಐಟವು ಬಿಡೋದು. ಅಮ್ಮ ರೊಕ್ಕ ತಗೊಂಡು ಇಲ್ಲ ನಾ ಪುಕ್ಸಡ್ ತಗೊಂಡು ಎಲ್ಲ ನಿಂದು ಪುಕ್ಸಡ್ ತಗೊಂಡು ಹಚ್ಚಿ ಬಂದಿ ಅವ್ರಿಗೆ ಶಾಪುರ್ ಬಂದ್ರೆ
ಮತ್ತೆ ಶಾಪುರ್ ಬಂದಾಗ ಫೋನ್ ಹಚ್ತೀನಿ ಅವರಿಗೆ ಮತ್ತೆ ಬ್ಲಾಗ್ನ ನಾ ಕಾಣಿಸ್ತೀನಿ. ನನಗೇನು ಚಲೋ ಮಾತಾಡೋಕಂತ ಬ್ಲಾಗ್ದಾಗ ಕಟ್ ಮಾಡ್ಬೇಕು. चले एक काम कर 200 रुपए दे और 50 रुपए काट ओवर एक्टिंग के वजह ಅದಕ್ಕೆ ಬರ್ರಿ ದೋಸೆ ಬಿಟ್ಟದಾಗ ಸಮಾನ ಶಾಪುರ್ ಹೋಗು. ಒಂದ್ ಕಡೆನೇ ಮಾಡಿದ್ವಿ, ಒಂದ್ ಕಡೆ ಯಾಕೆ ಮಾಡಿದ್ವಿ ಈ ಕಡೆಯಿಂದ ಬಿದ್ದರೆ ಹೆಂಗೆ ಮಾಡೋದು? ಪಾಪ ಇಲ್ಲಿ ಒಂದು ಹುಡುಗ ಗೋಗಿ ಹುಡುಗ ಫುಲ್ ವಿಡಿಯೋಸ್ ಮಾಡಿ ಹೆಂಗೇನಿದೆ ಗೋಗಿ ಇದು ರೋಡ್ ಚಲೋ ಮಾಡಿ ಕೊಡ್ರಂತ. ಒಂದು ಸೈಡ್ ಅಷ್ಟೇ ಮಾಡಿದ್ರೆ ಇನ್ನೊಂದು ಸೈಡ್ ಹಂಗೆ ಬಿಟ್ಟಿರ್ಬೋದು. 8 ಗಂಟೆಗೆ ಬಂದೀನಿ, 8 ಗಂಟೆಗೆ ಬಂದು 10:30 ಹೊಂಟೀನಿ ಮನೆಗಡೆ. ಹೆಂಗೆ ಗುಟ್ಕಾ ಆಡ್ಸ್ಬೇಕು ಅಂತ ಬಸ್ ಡ್ರೈವರ್ ಗುಟ್ಕಾ ಆಡ್ಸ್ಕೊಂಡು ಹೊಡ್ಬೇಕು ಅಂತ ಗಾಡಿ. 2000 years later. ಒಂದೆರಡು ಫೋಟೋ ತೆಗ್ದ ಒಂದು ಲೊಕೇಶನ್ ಹೊಂಟೀನಿ, ಬರ್ರಿ ತೋರಿಸ್ತೇನೆ ನಿಮ್ಗೆ ಎಲ್ಲಿ ಲೊಕೇಶನ್ ಏನಂತ. ಟ್ರಾಫಿಕ್ ಭಾಳ ಇಲ್ಲಿಂದ ಒಂದು 5-6 ಕಿಲೋಮೀಟ್ರ್ ದೂರ ಅದ. ನಮ್ಗೆ ಗೊತ್ತು ಅಂದ್ರೆ ಪೂರಾ ಬ್ಲಾಕ್ ಮಾಡೋದು ರೈಟ್. ಅವನೇ ಫೋಟೋ ಹೊಡ್ಯಕ್ಕೆ ಅಂತ BTS ನೋಡ್ಕೊರಿ ನೀವು, ತಮಿಳ್ BTS. ಬರ್ರಿ ಸ್ವಲ್ಪ ಸ್ಟಾಪ್ ಹಾಕಿದ್ದೀವಿ ಇಲ್ಲಿ, ಒಂದು ಫೋಟೋ ತೆಕೊಂಡೆ. ಅದಕ್ಕೆ ಸ್ಟಾಪ್ ಅದಕ್ಕೆ ಹಾಕಿ ಅಂದ್ರೆ ಇಲ್ಲಿ ಮುಂದೆ ಹೊಂಟು ಅಣ್ಣ ಬರೋಕಂತಿದ್ದೆ. ಸೊ ಅದಕ್ಕೆ ಸ್ಟಾಪ್ ಆಗಿದ್ದೆ. ಈಗ ಅಣ್ಣ ಬಂದನ ಒಂದು ಫೋಟೋ ತೆಕೊಂಡಿನಿ, ಅದು ತಮಿಳ್ಗೆ ಅದೇ ಫೋಟೋ ಗೊತ್ತು ನೋಡ್ರಿ. ಸೊ ಈಗೇನದ ನಮ್ಮ ಇಲ್ಲಿ ನೋಡ್ರಿ ಸೈಡ್ ಎಲ್ಲ ರೋಡ್ ಹಸಿ ಆಗ್ಯಾವ. ಈ ಕಡೆ ಫುಲ್ ಮಳೆ ಬಂದದು. ಅದೇ ಬ್ರೋ ಅದೇ ಮಾತಾಡೋದು. ವಾತಾವರಣ ಚೆನ್ನೈತೆ ಈ ಕಡೆ ಬಾರಿ ಈ ಕಡೆ ನೋಡ್ರಿ ಫುಲ್ ಮಳೆ ಹೊಟ್ಟು. ಈ ರೋಡ್ ಅಷ್ಟು ಡೇಂಜರ್ ರೋಡ್ ಯಾವುದಿಲ್ಲ. ಈ ಪ್ಲೇಸ್ನಾಗ ಇದ್ದಂತ ರೋಡ್ ಎಷ್ಟು ಆಕ್ಸಿಡೆಂಟ್ ಆಗ್ಯಾವ ಅಂದ್ರೆ ಇಲ್ಲಿ ಅಪ್ಪ ನಾನೇ ಒಂದ್ಸರಿ ಬಿದ್ದೀನಿ. ಇಲ್ಲಿ ನೋಡ್ರಿ ಮಳೆ ಬಿದ್ದು ಹರ್ಕೊಂಡು ನಮ್ಮ ಹುಡುಗರ ಜೊತೆ ಶಾಪುರ್ನಿಂದ 15 ಕಿಲೋಮೀಟ್ರ್ ದೂರ ಒಂದು ಕಡೆ ಫೋಟೋ ಶೂಟ್ ಮಾಡಕ್ಕೆ ಬಂದೀವಿ. ಸೊ ರೋಡ್ ಹೇಗೆ ನಂಬರ್ ಅದ ಇಲ್ಲಿ ನಾನು ಬೈಕ್ ತೊಗೊಂಡು ಬರ್ಬೇಕು. ಬೈಕ್ ತೊಗೊಂಡು ಬಂದು ಇಲ್ಲಿ ವೀಡಿಯೋ ಶೂಟ್ ಮಾಡಕ್ಕೆ ಭೀ ಮಸ್ತದ. ಸೊ ಬರ್ರಿ ಈಗೇನದ ಫೋಟೋ ಶೂಟ್ ಎಲ್ಲ ಮುಗಿದ. ನಮ್ಮ ಹುಡುಗರು ಅಲ್ಲಿಂದ ತಗೊಬಂತಾರೆ ಫೋಟೋ ತಗೊಬಂತಾರೆ ಅನ್ನೋಕ್ಕಿಂತ ತಗೋದಿದ್ದೆಲ್ಲ ಆಗ್ಯದ. ಇಷ್ಟೇ ಶವನ ಇಲ್ಲಿಂದ ಹೋಗೋದು. ಇಲ್ಲಿ ಇರ್ತಾರೆ ನೋಡು ಯೂಸ್ ಏನೋ ಫೋಟೋ ಎಲ್ಲ ತಗೊಂಡ್ರು ಅಲ್ಲಿನ ನಡೆದು ನೋಡ್ರಿ ಫೋಟೋ ತಗೋದು. ಸೇವ್ ಬರ್ರಿ ಈ ರೋಡ್ ಏನದ ಏಕ್ ನಂಬರ್ ಅದು. ಬೈಕ್ ತೊಗೊಂಡು ಬರ್ಬೇಕು ರೀ. ಬೈಕ್ ತೊಗೊಂಡ್ರೆ ಏಕ್ ನಂಬರ್ ಅದು ವಿಡಿಯೋ ಶೂಟ್ ಫೋಟೋ ಶೂಟ್. ಸೊ ಬರ್ರಿ ಏನದ ಅಲ್ಲಿ ನೋಡ್ರಿ ವಿಡಿಯೋ ಶೂಟ್ ಭೀ ನಡೆದು. ನನ್ನ ಬೈಕ್ ಹೆಲ್ಮೆಟ್ ಇತ್ತು, ಏಕ್ ನಂಬರ್ ವಿಡಿಯೋ ಶೂಟ್ ಆಗಿದೆ ನನಗೆ. खत्म बाय बाय टाटा गुड बाय गया।